ತಾಲೂಕಿನ ಎಡತೊರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಗಣೇಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ಮಲ್ಲೇಶ್ ಗೌಡ ಆಯ್ಕೆಯಾಗಿದ್ದಾರೆ. 13 ಜನರ ಆಡಳಿತ ಮಂಡಳಿಗೆ ತೆರವಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಪಡಿಸಲಾಗಿತ್ತು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗಣೇಶ್ ಹಾಗೂ ಮಲ್ಲೇಶ್ ಗೌಡ ಹೊರತುಪಡಿಸಿ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಈ ಇಬ್ಬರನ್ನು ಅವಿರೋಧ ಆಯ್ಕೆ ಎಂದು ಅಧಿಕೃತವಾಗಿ ಚುನಾವಣಾಧಿಕಾರಿ ಫಿಲೋಮಿನಾ ಘೋಷಿಸಿದರು. ಆಯ್ಕೆ ಪ್ರಕ್ರಿಯೆ ನಂತರ ಬೆಂಬಲಿಗರು ಡೇರಿ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಅಧ್ಯಕ್ಷ ಗಣೇಶ್, ಉಪಾಧ್ಯಕ್ಷ ಮಲ್ಲೇಶ್ ಗೌಡ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಹೈನುಗಾರಿಕೆಯಿಂದ ಜೀವನ ನಡೆಸುವ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ನೆರವು ನೀಡಲಾಗುವುದು. ಸಹಕಾರ ಸಂಘದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಸದಸ್ಯರಿಗೆ ಶೀಘ್ರ ದೊರೆಯುವಂತೆ ಮಾಡಲಾಗುವುದು. ನಮ್ಮ ಸಹಕಾರ ಸಂಘವು ಮೈಸೂರು ಜಿಲ್ಲೆಯಲ್ಲಿ ಉತ್ತಮ ಹೆಸರು ಗಳಿಸುವಂತೆ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಮುಖಂಡರು ಇದ್ದರು. ಸಾಲಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬಹಳ ಹೆಸರಾಂತ ಗ್ರಾಮ ಹಳೆಯ ಉತ್ಪಾದಕರ ಸಹಕಾರ ಸಂಘ ಅಂತೇಳಿ ಒಂದು ಹೆಸರು ತಗೊಳ್ಳೋಂಥ ಸನ್ನಿವೇಶನ ಇಲ್ಲಿ ಆಡಳಿತ ಮಂಡಳಿಯವರು ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಯದರ್ಶಿ ಹಾಗೆ ಈ ಹೈನುಗಾರಿಕೆಯಿಂದ ಜೀವನ ಮಾಡ್ತಕ್ಕಂಥ ಎಲ್ಲ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ಇದರ ಸವಲತ್ತು ಸಿಕ್ಕಿ ಅವರು ಕೂಡ ಅವರ ಈ ದಿನ ಊರಿನಲ್ಲಿ ಎಲ್ಲರೂ ಸೇರಿ ಹಿಂದೆ ಅಧ್ಯಕ್ಷರಾಗಿದ್ದಂಥ ಚಂದ್ರು ಅವರಿಂದ ರಾಜೀನಾಮೆಯನ್ನು ಕೊಟ್ಟು ಈಗ ಹೊಸದಾಗಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಅವರಿಗೆ ಅದರ ಜವಾಬ್ದಾರಿನ ಹೊರಿಸಿ 13 ಜನ ನಿರ್ದೇಶಕರುಗಳು ಕೂಡ ಭಾಳ ವಿಶ್ವಾಸಪೂರ್ಣವಾಗಿ ಆಡಳಿತವನ್ನು ಮಾಡ್ಕೊಂಡು ರೈತರ ಕಷ್ಟ ಸುಖಗಳಲ್ಲಿ ಸ್ಪಂದಿಸಿ ಸರಿಯಾದ ರೀತಿ ಅವರಿಗೆ ಹಣಕಾಸನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಗೆ ಹಾಲು ಒಕ್ಕೂಟ ಅಂದ್ರೆ ನಮ್ಮ ಡೈರೆಕ್ಟರ್ಗಳು ಏನವ್ರೆ ಇವತ್ತು ಒಕ್ಕೂಟ ಸೀಮಿತವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಆಗಬೇಕು, ಕಾನೂನು ಪ್ರಕಾರ ಆಯ್ಕೆ ಆಗದ. ನಾವಿಲ್ಲಿರೋರೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರೇ. ನಮ್ಮಿರೋರು 13 ಜನಕ್ಕೂ ಗ್ರಾಮ ಮುಂದಿನ ನಮ್ಗೆ ಬಲ ಕೊಡಲಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ನಾವು ಏನೇನೂ ಮಾಡೋಕ್ಕಾಗಲ್ಲ. ಏನೇನು ಇದ್ದಿದ್ದು ಈ ಮಟ್ಟಕ್ಕೆ ತಗೊಬಂದೀವಿ ಅಂತಂದ್ರೆ ನಾವೀಗ ಮುಂದೆ ಇದ್ದ ಅಧ್ಯಕ್ಷರುಗಳಿಗೆ ನಾವು 13 ಜನ ಸಪೋರ್ಟ್ ಕೊಟ್ಟು ಅವರು ನಮ್ಮನ್ನು ಬಿಡ್ದಂಗೆ ನಾವು ಅವ್ರ ಜೊತೆ ಸಪೋರ್ಟ್ ನಿಂತ್ಕೊಂಡು ಈ ಮಟ್ಟಕ್ಕೆ ತಂದಿದ್ದೀವಿ. ಈ ಮಟ್ಟಕ್ಕೆ ತರಬೇಕು ಅಂತಂದರೆ ಹಾಲು ಉತ್ಪಾದಕರು ಒಂದು ಕಡೆ ಆದರೆ ನಮ್ಮ ಗ್ರಾಮನೇ ಒಂದು ಕಡೆ. ನಮಗೆ ಬಲ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಏನು ಮಾಡ್ಬೋದು ಮಾಡಿ ತೋರಿಸೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಮ್ಮ ಗ್ರಾಮಸ್ಥರು